ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ವದಂತಿ. ವ್ಯಾಕ್ಸಿನ್ನಿಂದ ಹೃದಯಾಘಾತ ಕಂಡು ಬಂದಿಲ್ಲ. ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ವರದಿ ನೀಡಿದೆ. ವರದಿ ಸಲ್ಲಿಕೆ ಬಳಿಕ ಡಾಕ್ಟರ್ ರವೀಂದ್ರನಾಥ್ ಮಾತಾಡಿದ್ದಾರೆ. ಸರ್ಕಾರದ ಆದೇಶದಂತೆ ವರದಿ ಸಿದ್ಧಪಡಿಸಿದ್ದೀವಿ. ಹೃದಯಾಘಾತಕ್ಕೆ ಕಾರಣಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ನಮ್ಮ ಆಸ್ಪತ್ರೆಗೆ ಬಂದ ರೋಗಿಗಳ ಮೇಲೆ ನಾವು ಅಧ್ಯಯನ ಮಾಡಿದ್ದು ಅತಿಯಾದ ಮಧುಮೇಹ, ಒತ್ತಡದಿಂದ ಹೃದಯಾಘಾತ. ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ಗೆ ತುತ್ತಾದವರಲ್ಲಿ ಹೃದಯಾಘಾತ ಹೆಚ್ಚಳ ಆಗಿದೆ. 12 ತಜ್ಞರ ತಂಡ ಅಧ್ಯಯನ ಮಾಡಿ ವರದಿ ನೀಡಿದೆ. ಮಧುಮೇಹ, ಸ್ಟ್ರೆಸ್, ಒಬೆಸಿಟಿಯೇ ಕಾರಣ ಅಂದಿದ್ದಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಇದ್ದರು, ಆಮೇಲೆ ಚೆಸ್ಟ್ ಡಿಸೀಸ್, ರಾಜೀವ್ ಗಾಂಧಿ ಚೆಸ್ಟ್ ಡಿಸೀಸಿಂದ ಇದ್ದರು, ಮಣಿಪಾಲ್ ಹಾಸ್ಪಿಟಲಿಂದ ಇದ್ದರು. ಅವರ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಅಂದರೆ ಯಾಕೆ ಹೃದಯಾಘಾತ ಜಾಸ್ತಿ ಆಗ್ತಾಯಿದೆ, ಈಗ ಇರತಕ್ಕಂತಹ ನಮ್ಮ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಏನೀಗ ಪ್ರಕಟವಾಗಿದೆ ಅದು ಹೇಗಿದೆ ಅನ್ನೋದು ಒಂದು ಬಗ್ಗೆ, ಹಾಗೂ ನಾವು ನಮ್ಮದೇ ಆದ ಆಸ್ಪತ್ರೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೃದಯಾಘಾತ ಆದ 45 ವರ್ಷಗಳಿಂದ ಕೆಳಗಡೆ ಹೃದಯಾಘಾತ ಆದಂತಹ 251 ಜನರನ್ನು ಅದನ್ನು ಅಭ್ಯಾಸ ಮಾಡಿದಾಗ ನಾವು ಪ್ರೀ ಕೋವಿಡ್ಗಿಂತ ಮುಂಚೆ 2019ಕ್ಕೆ ಮುಂಚೆ ನಾವು ಒಂದು ಯುವಕರಲ್ಲಿ ಹೃದಯಾಘಾತ ಆಗೋದ್ರ ಬಗ್ಗೆ ಒಂದು ರಿಜಿಸ್ಟ್ರಿ ಡಾಟಾ ಮಾಡಿದ್ವಿ. ಆ 251 ಜನಗಳನ್ನು ಆ 251 ಈಗಿನ ಇವರನ್ನು ಪರೀಕ್ಷಿಸಿದಾಗ ಈಗ ಮಂತ್ರಿಗಳು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಮಧುಮೇಹ ಜಾಸ್ತಿ ಆಗಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ತಗೋತಾಯಿದ್ರು, ಅವರಿಗೆ ಸ್ಟ್ರೆಸ್ ಇರ್ತಾಯಿತ್ತು, ಹಾಗೂ ಇದು ಮಲ್ಟಿ ಸಿಸ್ಟಮ್ ಡಿಸೀಸ್. ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಫಂಕ್ಷನ್ ಮೇಲೆ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾಯಿತ್ತು. ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ನಿಯತಕಾಲಿಕೆಗಳಲ್ಲಿ ವೈಜ್ಞಾನಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.